ಮುಖಂಡರಾದಂತಹ ರಿಯಾಜ್ ಕಳಮೂರು ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಶುಭ ಹಾರೈಸಬೇಕಾಗಿ ಕೇಳಿದರು. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಗಣ್ಯರೇ, ನೆರೆದಿರತಕ್ಕಂಥ ಎಲ್ಲ ನನ್ನ ಈ ಊರಿನ ಆತ್ಮೀಯ ನಾಗರಿಕ ಬಂಧುಗಳೇ, ಪ್ರವಾದಿಯ ಜನ್ಮದಿನದ ಶುಭಾಶಯಗಳನ್ನೆಲ್ಲರಿಗೂ ಕೊಡುತ್ತಾ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಸಂದೇಶ ಇದೆ. ಇಬ್ನ್ ಅಬ್ಬಾಸ್ ಅವರು ವರದಿಯನ್ನು ಮಾಡ್ತಾರೆ. ನೀವು ಒಬ್ಬನಿಗೆ ಒಂದು ಉಡುಗೊರೆಯನ್ನು ಕೊಡಲಿಕ್ಕೆ ಉದ್ದೇಶಿಸುವುದಾದರೆ ಅದರಲ್ಲಿ ಅತ್ಯುತ್ತಮವಾದಂಥ ಉಡುಗೊರೆ ಏನಂತ ಹೇಳಿದ್ರೆ ಅವನಿಗೆ ನೀನು ಆರೋಗ್ಯವನ್ನು ನೀಡುವುದಾಗಿದೆ ಅನ್ನೋದನ್ನಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಕಳುಹಿಸಿಕೊಟ್ಟಿರತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಅವರ ಈ ಜನ್ಮದಿನದ ಈ ದಿನದಲ್ಲಿ, ಶುಭ ದಿನದಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಒಂದು ಉಡುಗೊರೆಯನ್ನ ಒಂದು ಸಮಾಜಕ್ಕೆ ಲೋಕಾರ್ಪಣೆ ಮಾಡುವಂತಹ ಈ ಒಂದು ಕಾರ್ಯ ಏನಿದೆ, ಈ ಕಾರ್ಯದಲ್ಲಿ ತೊಡಗಿರತಕ್ಕಂತಹ ಈ ಊರಿನ ಕಾವೂರು ಈ ಮುಸ್ಲಿಂ ಒಕ್ಕೂಟದ ಎಲ್ಲ ಬಂಧುಗಳಿಗೆ ನಾನು ಪ್ರಥಮವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವರ್ಷಗಳ ಹಿಂದೆ ಸಮಾಜದಲ್ಲಿ ಈ ವಟಾರದಲ್ಲಿ ಒಂದು ಅಶಾಂತಿಯನ್ನು ಹುಟ್ಟಿಸುವಂತಹ ಪ್ರಯತ್ನ ನಡೆಯಿತು. ಅದೇ ಒಂದು ವಟಾರದಲ್ಲಿ ಸಮಾಜವನ್ನ ಕಟ್ಟುವಂತಹ, ಸೌಹಾರ್ದತೆಯನ್ನ ಬೆಳೆಸುವಂತಹ ಪ್ರಯತ್ನವನ್ನ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದ ಮೂಲಕ ನೀವು ಇವತ್ತು ಮಾಡಿದ್ದೀರಿ. ಖಂಡಿತವಾಗಿಯೂ ಇದು ಒಂದು ಉತ್ತಮ ಬೆಳವಣಿಗೆಯಾಗಿದೆ. ಎಲ್ಲ ಧರ್ಮೀಯ ಗುರುಗಳನ್ನ ಒಗ್ಗೂಡಿಸಿಕೊಂಡು ಈ ರೀತಿಯಾದಂತಹ ಒಂದು ಉತ್ತಮ ಕಾರ್ಯವನ್ನ ಮೆಡಿಕಲ್ ಮಾಫಿಯಾಗಳು ಮೇಲೈಸುತ್ತಿರುವಾಗ, ಜನರಿಗೆ ಇಲ್ಲಿರುವಂತಹ ಮೆಡಿಕಲ್ ಮಾಫಿಯಾದಿಂದಾಗಿ ಇಲ್ಲೆಲ್ಲವೂ ಕೂಡ ಕಮರ್ಷಿಯಲ್ ಆಗುತ್ತಿರುವಾಗ, ಜನರಿಗೆ ಸಮಾಜಮುಖಿಯಾಗಿ ಬಡವರಿಗೆ ಈ ಜಾತಿ ಧರ್ಮ ಭೇದವಿಲ್ಲದೆ ಕಾರ್ಯಾಚರಿಸುವಂತಹ ನಿಮ್ಮ ಈ ಆಂಬುಲೆನ್ಸ್ ಸೇವೆ ಇದು ಮುಂದುವರಿಯಲಿ, ಯಶಸ್ವಿಯಾಗಿ ಇದು ಮುಂದುವರಿಯಲಿ. ಇತರ ಜಮಾತುಗಳಿಗೂ ಕೂಡ ಇದೊಂದು ಮಾದರಿಯಾಗಲಿ. ಸರ್ವೇ ಸಂತು ನಿರಾಮಯ, ಎಲ್ಲರೂ ಕೂಡ ಆರೋಗ್ಯವಂತರಾಗಲಿ, ಎಲ್ಲರನ್ನು ಆ ಸರ್ವಶಕ್ತರು ಆರೋಗ್ಯವಂತರನ್ನಾಗಿ ಮಾಡಲಿ ಅಂತ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ನಾನು ವಿನಮ್ರವಾಗಿ ಅಂತ್ಯವನ್ನು ಹಾಡ್ತಾ ಇದ್ದೇನೆ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.